ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಸಪ್ತರಾತ್ರೋತ್ಸವದ ಸಮಾರೋಪ ಸಮಾರಂಭದ ಅಂಗವಾಗಿ ಜಯನಗರ ಮಠದಲ್ಲಿನ ರಾಯರ ಬೃಂದಾವನಕ್ಕೆ ವಿಶೇಷ ಅಲಂಕಾರವನ್ನ ಮಾಡಲಾಗಿತ್ತು. ಕಾಣಿಯೂರು ಶ್ರೀಗಳಿಗೆ ಭವ್ಯ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಕೋರಲಾಯಿತು. ಗಜವಾಹನೋತ್ಸವ ಸ್ವರ್ಣ ಸಿಂಹಾಸನದಲ್ಲಿ ಕನಕಾಭಿಷೇಕದೊಂದಿಗೆ ನೃತ್ಯ ದಿಶಾ ಟ್ರಸ್ಟ್ನ 100ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಂದ ಭರತನಾಟ್ಯ ಕಾರ್ಯಕ್ರಮವು ನೆರವೇರಿತು. ಶ್ರೀಮತಿ ದರ್ಶಿನಿ ಮಂಜುನಾಥ್ ಅವರ ನಿರ್ದೇಶನದಲ್ಲಿ ಭರತನಾಟ್ಯ ಕಾರ್ಯಕ್ರಮ ಜರುಗಿದ್ದು ಆರಾಧನಾ ಮಹೋತ್ಸವವು ಸಮಾಪ್ತಿಯಾಯಿತು. ಈ ಸಂದರ್ಭದಲ್ಲಿ ಆರ್.ಕೆ. ವಾದೀಂದ್ರ ಆಚಾರ್ಯ, ನಂದಕಿಶೋರ್ ಆಚಾರ್ಯ, ಶ್ರೀ ಸುಧೀಂದ್ರ ದೇಸಾಯಿ ಮತ್ತು ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಜಯನಗರ ರಾಯರ ಮಠದಲ್ಲಿ ನಡೆದಂತಹ ಈ ಸಪ್ತರಾತ್ರೋತ್ಸವ ವಿಶೇಷ ಕಾರ್ಯಕ್ರಮ ವಿಶೇಷವಾಗಿ ಸಂಪನ್ನಗೊಂಡಿತು. ನೋಡಿ, ಜಯನಗರ ರಾಯರ ಮಠದಲ್ಲಿ ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಸಪ್ತರಾತ್ರೋತ್ಸವದ ಸಮಾರೋಪ ಸಮಾರಂಭದ ಅಂಗವಾಗಿ ಬೆಂಗಳೂರಿನ ಜಯನಗರ ರಾಯರ ಮಠದಲ್ಲಿ ಬೃಂದಾವನಕ್ಕೆ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು. ಕಾಣಿಯೂರು ಶ್ರೀಗಳಿಗೆ ಭವ್ಯ ಸ್ವಾಗತವನ್ನು ಕೋರಲಾಯಿತು. ಗಜವಾಹನೋತ್ಸವ ಸ್ವರ್ಣ ಸಿಂಹಾಸನದಲ್ಲಿ ಕನಕಾಭಿಷೇಕದೊಂದಿಗೆ ನೃತ್ಯ ದಿಶಾ ಟ್ರಸ್ಟ್ನ 100ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಂದ ಭರತನಾಟ್ಯ ಕಾರ್ಯಕ್ರಮ ನೆರವೇರಿತು. ಶ್ರೀಮತಿ ದರ್ಶಿನಿ ಮಂಜುನಾಥ್ ಅವರ ನಿರ್ದೇಶನದಲ್ಲಿ ಭರತನಾಟ್ಯ ಕಾರ್ಯಕ್ರಮ ಜರುಗಿದ್ದು ಆರಾಧನಾ ಮಹೋತ್ಸವ ಸಮಾಪ್ತಿಯಾಯಿತು. ಈ ಸಂದರ್ಭದಲ್ಲಿ ಆರ್.ಕೆ. ವಾದೀಂದ್ರ ಆಚಾರ್ಯ, ನಂದಕಿಶೋರಾಚಾರ್ಯ, ಶ್ರೀ ಸುಧೀಂದ್ರ ದೇಸಾಯಿ ಮತ್ತು ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಇವರು ಜೈಲು ಸೇರಿದ್ದಾರೆ. ಕೊಲೆಗೆ ಸಹಕಾರ ಹಾಗೂ ಸಾಕ್ಷ್ಯ ನಾಶದಡಿ ಅರೆಸ್ಟ್ ಮಾಡಲಾಗಿದೆ. ಡಿ ಗ್ಯಾಂಗ್ ಟೀಮ್ ವಿರುದ್ಧ ಚಾರ್ಜ್ ಶೀಟ್ ರೆಡಿ ಆಗೋದರ ಜೊತೆಯಲ್ಲೇ ಲೀಗಲ್ ಸ್ಕ್ರೂಟ್ನಿ ನಡೀತಾ ಇದೆ. ಆರೋಪಿಗಳು ಕೊಲೆಯಲ್ಲಿ ಯಾವ ರೀತಿ ಭಾಗಿಯಾಗಿದ್ದಾರೆ, ಯಾರ್ಯಾರು ಯಾವ ರೀತಿ ಸಹಾಯ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಯಾವುದಾದ್ರೂ ಒಂದು ಮಾಹಿತಿ ತನಿಖೆಯಲ್ಲಿ ಬಿಟ್ಟು ಹೋಗಿದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರು ರೀಚೆಕ್ ಮಾಡ್ತಾ ಇದ್ದಾರೆ. ರೇಣುಕಸ್ವಾಮಿ ಕೊಲೆ ಕೇಸ್ ಸಂಬಂಧ 13 ಮಂದಿಯ ಮೊಬೈಲ್ ಸೇರಿ ಕೆಲ ಸಿಸಿಟಿವಿ ಡಿವಿಆರ್ ರಿಟ್ರೀವ್ಗೆ ಹೈದರಾಬಾದ್ನ ಸಿಎಫ್ಎಸ್ಎಲ್ಗೆ ಕಳಿಸಿತ್ತು. ಪಟ್ಟಣಗೆರೆ ಶೆಡ್ ಸಿಸಿಟಿವಿ ದೃಶ್ಯಾವಳಿಗಳನ್ನು ಆರೋಪಿಗಳು ಡಿಲೀಟ್ ಮಾಡಿದ್ರು. ಸದ್ಯ ಕೇಂದ್ರೀಯ ವಿಧಿವಿಜ್ಞಾನ ಪ್ರಯೋಗಾಲಯ ಸಿಸಿಟಿವಿ ದೃಶ್ಯಾವಳಿಗಳನ್ನು ರಿಟ್ರೀವ್ ಮಾಡಿದ್ದು ದರ್ಶನ್, ಪವಿತ್ರ ಗೌಡ ಸೇರಿ ಇತರೆ ಆರೋಪಿಗಳ ವಾಟ್ಸಪ್ ಚಾಟಿಂಗ್ ಕೂಡ ರಿಟ್ರೀವ್ ಆಗಿದೆ. ಪ್ರಕರಣದ ಸಂಬಂಧ ತನಿಖಾಧಿಕಾರಿಗಳ ಕೈಗೆ 100% ಟೆಕ್ನಿಕಲ್ ಎವಿಡೆನ್ಸ್ ರಿಪೋರ್ಟ್ ಕೈ ಸೇರಿದೆ. ಆರೋಪಿಗಳ ನಡುವಿನ ವಾಟ್ಸಪ್ ಚಾಟಿಂಗ್, ಸಿಸಿಟಿವಿ ದೃಶ್ಯ ಪ್ರಮುಖ ಸಾಕ್ಷ್ಯ ಆಗಲಿಕ್ಕಿದೆ. ಪತಿ ದರ್ಶನ್ ಅವರನ್ನ ಜೈಲಿಂದ ಹೊರತರೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಶತ ಪ್ರಯತ್ನ ಮಾಡ್ತಾ ಇದ್ದಾರೆ. ದಾಸನನ್ನ ಹೊರತರೋದಕ್ಕೆ ಕಸರತ್ತು ನಡೆಸ್ತಾ ಇದ್ದಾರೆ. ಈಗಾಗಲೇ 2 ಬಾರಿ ವಕೀಲರನ್ನ ಬದಲಿಸಿದ್ದು ಇದೀಗ ಹಿರಿಯ ವಕೀಲರ ಮೊರೆ ಹೋಗಿದ್ದಾರೆ. ಹೀಗಾದ್ರೂ ಮಾಡಿ ತನ್ನ ಗಂಡನನ್ನ ಜೈಲಿಂದ ರಿಲೀಸ್ ಮಾಡಿಸುವಂತೆ ಮನವಿಯನ್ನ ಮಾಡ್ತಾ ಇದ್ದಾರೆ ಎನ್ನಲಾಗಿದೆ. ಹೀಗಾಗಿ ಹಿರಿಯ ವಕೀಲರನ್ನೇ ನೇಮಕ ಮಾಡಿಕೊಳ್ಳೋದಕ್ಕೆ ಪತ್ನಿ ಹರಸಾಹಸ ಪಡ್ತಾ ಇದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದ್ದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣದ ಮೊದಲ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 2144 ಪುಟಗಳ 137 ಸಾಕ್ಷ್ಯಗಳ ಸಂಗ್ರಹದ ದೋಷಾರೋಪ ಪಟ್ಟಿ 42ನೇ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಎಸ್ಐಟಿ ಸಲ್ಲಿಸಿದೆ. ಪ್ರಜ್ವಲ್ ರೇವಣ್ಣ ಮನೆ ಕೆಲಸದವರನ್ನು ಬಿಟ್ಟಿಲ್ವಂತೆ. ಮನೆ ಕೆಲಸದ ಮಹಿಳೆಗೆ ಪ್ರಜ್ವಲ್ ರೇವಣ್ಣ ಕಿರುಕುಳ ನೀಡ್ತಾ ಇದ್ದಂತೆ, ಮೈ ಕೈ ಮುಟ್ಟಿ ದೌರ್ಜನ್ಯ ಎಸಗಿದಂತೆ ಮಾಜಿ ಸಂಸದ. ಮಗನನ್ನೇ ಮೀರಿಸುವ ಮಟ್ಟಿಗೆ ಮಾಜಿ ಸಚಿವ ರೇವಣ್ಣ ವರ್ತಿಸಿದ್ದಾರೆ. ಹೊಳೆ ನರಸೀಪುರದಲ್ಲಿ ರೇವಣ್ಣಗೆ ಸೇರಿದ ಮನೆ ಇದೆ. ಅಲ್ಲಿಗೆ ಓರ್ವ ಹೆಣ್ಣನ್ನ ಮನೆ ಕೆಲಸಕ್ಕೆ ಭವಾನಿ ತೆಗೆದುಕೊಂಡಿದ್ರಂತೆ. ಭವಾನಿ ಹೊರ ಹೋಗ್ತಾ ಇದ್ದಂತೆ ರೇವಣ್ಣ ತಮ್ಮ ಚಾಳಿಯನ್ನ ಶುರು ಮಾಡ್ತಿದ್ದರಂತೆ. ಲೈಂಗಿಕ ಕಿರುಕುಳ ನೀಡಿದ್ರಂತೆ. ಇಚ್ಛೆಗೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ ಅನ್ನೋ ಸಂತ್ರಸ್ತೆ ಹೇಳಿಕೆಯನ್ನ ಎಸ್ಐಟಿ ಅಧಿಕಾರಿಗಳು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಎಸ್ಐಟಿ ಸಲ್ಲಿಸಿದ ಆರೋಪ ಪಟ್ಟಿಯಲ್ಲಿ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಅತ್ಯಾಚಾರ ಸಂತ್ರಸ್ತೆ ಕಿಡ್ನ್ಯಾಪ್ ಮಾಡಿಸಿದ್ದೇ ಭವಾನಿ ಮತ್ತು ರೇವಣ್ಣ ಅವರಂತೆ. ಮಗನಿಗಾಗಿ ಸಂತ್ರಸ್ತೆ ಕಿಡ್ನ್ಯಾಪ್ ಮಾಡಿಸಿದ್ದ ಕಥೆಯೇ ಬಲು ರೋಚಕವಾಗಿದೆ. ಮನೆ ಕೆಲಸದ ಮಹಿಳೆಯ ಮೇಲೆ ಪ್ರಜ್ವಲ್ ಅತ್ಯಾಚಾರ ಆರೋಪ ಹಿನ್ನೆಲೆ ಮಗನ ವಿರುದ್ಧ ದೂರು ದಾಖಲಾಗುವ ಭಯಕ್ಕೆ ಬಿದ್ದ ರೇವಣ್ಣ ರಕ್ಷಣೆಗಾಗಿ ಬೆಂಬಲಿಗರ ಮೂಲಕ ಸಂತ್ರಸ್ತೆಯನ್ನ ಕಿಡ್ನ್ಯಾಪ್ ಮಾಡಿಸಿದ್ರಂತೆ. ಈ ಬಗ್ಗೆ ಕೆಆರ್ ನಗರ ಠಾಣೆಯಲ್ಲಿ
ಮೇ 3ನೇ ತಾರೀಕು ಎಫ್ಐಆರ್ ದಾಖಲಾಗಿತ್ತು. ತನಿಖೆ ಮಾಡಿದ ಎಸ್ಐಟಿ ಅಧಿಕಾರಿಗಳು ಭವಾನಿ ರೇವಣ್ಣ ಕಿಡ್ನಾಪ್ ಮಾಡಿಸಿದ್ರು. ಈ ಎಲ್ಲ ಆರೋಪಗಳು ಸತ್ಯ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿವೆ. ಭಕ್ತರು ಬೃಹತ್ ಬೈಕ್ ರ್ಯಾಲಿ ನಡೆಸಿದರು. ಮೋಕಾ ಗ್ರಾಮದಲ್ಲಿರುವ ಮರೂರು ಅಭಯ ಆಂಜನೇಯ ಸ್ವಾಮಿಯ 9ನೇ ವರ್ಷದ ಹನುಮ ಮಾಲಾಧಾರಣೆ ಹಿನ್ನೆಲೆ ಬೃಹತ್ ಬೈಕ್ ರ್ಯಾಲಿ ನಡೆಸಲಾಯಿತು. ಸಾವಿರಾರು ಹನುಮ ಭಕ್ತರು ರ್ಯಾಲಿಯಲ್ಲಿ ಭಾಗಿಯಾಗಿದ್ದರು. ಸಮಾಜ ಸೇವಕಿ ಮಂಜು ಮೋದಿ ರ್ಯಾಲಿಗೆ ಚಾಲನೆಯನ್ನು ನೀಡಿದರು. ಬೈಕ್ ರ್ಯಾಲಿಯಲ್ಲಿ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ, ಬಿಜೆಪಿ ಅಧ್ಯಕ್ಷ ಅನಿಲ್ ನಾಯ್ಡು ಸೇರಿದಂತೆ ಬಿಜೆಪಿ ಜೆಡಿಎಸ್ ನಾಯಕರು ಭಾಗಿಯಾಗಿದ್ದರು. ತುಮಕೂರಿನಲ್ಲಿ ಅನುಮಾನಾಸ್ಪದವಾಗಿ ಸ್ಟಾಫ್ ನರ್ಸ್ ಮೃತಪಟ್ಟಿರುವಂತಹ ಘಟನೆ ನಡೆದಿದೆ. ಮಡಿಲು ಆಸ್ಪತ್ರೆಯಲ್ಲಿ ಈ ಘಟನೆ ನಡೆದಿದೆ. 30 ವರ್ಷದ ರಾಕೇಶ್ ಮೃತ ದುರ್ದೈವಿಯಾಗಿದ್ದು ಆಂಧ್ರದ ಚಿತ್ತೂರು ಜಿಲ್ಲೆ ಮೂಲದವನು ಅಂತ ತಿಳಿದು ಬಂದಿದೆ. ಕಂಪ್ಲಿ ಪಟ್ಟಣಕ್ಕೆ ಮೀನುಗಾರಿಕೆ ಸಚಿವ ಮಂಕಾಳ್ ಎಸ್ ವೈದ್ಯ ಭೇಟಿ ನೀಡಿದರು. ಅಂಬೇಡ್ಕರ್ ಸರ್ಕಲ್ನಿಂದ ಗಂಗಾಮತ ಸಮಾಜದ ಏರಿಯಾವರೆಗೂ ಬೈಕ್ ರ್ಯಾಲಿ ನಡೆಸಿದರು. ಮೀನುಗಾರರನ್ನ ಭೇಟಿಯಾದ ಸಚಿವ ಮಂಕಾಳು ವೈದ್ಯ ಈ ಭಾಗದ ಮೀನುಗಾರರಿಗೆ ಹೆಚ್ಚಿನ ಯೋಜನೆಗಳ ಕೊಡುವ ಕೆಲಸ ತಮ್ಮ ಇಲಾಖೆಯಿಂದ ಆಗುತ್ತೆ ಅಂತ ಭರವಸೆ ನೀಡಿದರು. ಕಾಲುವೆ ನೀರಿಗಾಗಿ ನಿಮ್ಮ ಶಾಸಕರು ಸಿಎಂ ಮುಂದೆ ಕಣ್ಣೀರು ಹಾಕಿದರು. ಕಣ್ಣೀರು ಹಾಕಿ ತನ್ನ ಕ್ಷೇತ್ರದ ರೈತರಿಗೆ ನೀರನ್ನ ಶಾಸಕ ಗಣೇಶ್ ತಂದಿದ್ದಾರೆ. ಸಮುದಾಯ ಭವನಕ್ಕೆ 1 ಕೋಟಿ ರೂಪಾಯಿ ಪ್ರಾಮಾಣಿಕವಾಗಿ ನೀಡ್ತೀನಿ ಅಂತ ಮಂಕಾಳು ವೈದ್ಯ ಭರವಸೆ ನೀಡಿದ್ದಾರೆ. ಆನ್ಲೈನ್ನಲ್ಲಿ ಹಣ ತೊಡಗಿಸಿಕೊಂಡ ಯುವಕ ಮೋಸ ಹೋಗಿರುವ ಘಟನೆ ಭದ್ರಾವತಿಯ ಪೇಪರ್ ಟೌನ್ ಬಡಾವಣೆಯ 6ನೇ ವಾರ್ಡ್ನಲ್ಲಿ ನಡೆದಿದೆ. ಹಣ ಕಳೆದುಕೊಂಡಿದ್ದಕ್ಕೆ 27 ವರ್ಷದ ಪ್ರದೀಪ್ ಟ್ರಕ್ ಚಾಲಕ ವಾಹನ ಚಲಾಯಿಸಿದ್ದಾನೆ. ಇನ್ನು ಟ್ರಕ್ ಹೊರ ತೆಗೆಯೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ರು. ಚಾಲಕನ ಅಜಾಗರೂಕತೆ ಚಾಲನೆಯಿಂದ ಬೇರೆ ಸವಾರರಿಗೂ ಕಿರಿಕಿರಿ ಉಂಟಾಗಿದೆ. ಆನೇಕಲ್ನಲ್ಲಿ ಕೊಲೆ, ಕಳ್ಳತನ, ಬೆದರಿಕೆ ಪ್ರಕರಣಗಳು ಹೆಚ್ಚಾಗ್ತಾನೆ ಇದೆ. ಇದರಿಂದ ಎಚ್ಚೆತ್ತ ಪೊಲೀಸ್ ಪಡೆ ಪುಡಿ ರೌಡಿಗಳಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಆನೇಕಲ್ ಪೊಲೀಸ್ ಠಾಣಾ ಆವರಣದಲ್ಲಿ ಪರೇಡ್ ವೇಳೆ ರೌಡಿಗಳು ಅಂತ ಬಾಲ ಬಿಚ್ಚಿದರೆ ಎಚ್ಚರಿಕೆ ಅಂತ 50ಕ್ಕೂ ಹೆಚ್ಚು ಪುಡಿ ರೌಡಿಗಳಿಗೆ ವಾರ್ನಿಂಗ್ ನೀಡಲಾಗಿದೆ. ಯಶವಂತಪುರ ಆರ್ಎಂಸಿ ಯಾರ್ಡ್ನಲ್ಲಿ ಖತರ್ನಾಕ್ ಕಳ್ಳ ಕೈ ಚಳಕ ತೋರಿದ್ದಾನೆ. 4-5 ಅಂಗಡಿಗಳಿಗೆ ನುಗ್ಗಿದ್ದ ಕಳ್ಳ ಕಿರಾಣಿ ಸ್ಟೋರ್, ಈರುಳ್ಳಿ ಗುಡೌನ್ಗೆ ಸೇರಿ 3 ಅಂಗಡಿಗಳಲ್ಲಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಹಣದ ಜೊತೆ ಈರುಳ್ಳಿ ಕದ್ದ ಕಳ್ಳನ ಕೈಚಳಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚಾಲಕನ ನಿರ್ಲಕ್ಷ್ಯಕ್ಕೆ 20ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಧರೆಗೆ ಉರುಳಿವೆ. ಚಿಕ್ಕಬಾಣಾವರ ಹೆಸರಘಟ್ಟ ಮುಖ್ಯ ರಸ್ತೆಯಲ್ಲಿ ಘಟನೆ ನಡೆದಿದ್ದು ಮದ್ಯಪಾನ ಮಾಡಿ ಲಾರಿ ಚಲಾಯಿಸಿರುವ ಶಂಕೆ ವ್ಯಕ್ತವಾಗಿದೆ. ಪಬ್ನಲ್ಲಿ ಮತ್ತೆ ಕನ್ನಡ